ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ನ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿ. ನಾವಿವತ್ತು ಸಿದ್ಧಗಂಗಾ ಮಠಕ್ಕೆ ಹೋಗ್ತಾಯಿದ್ದೀವಿ. ಇದು ಬಂಡೆಪಾಳ್ಯದ ಹತ್ರ ಇರೋ R1 ರೆಸ್ಟೋರೆಂಟು. ಇಲ್ಲಿಂದ ಹೋಗ್ತಾಯಿದ್ದೀವಿ. ಇದು ಎಲ್ಲ ಈ ಥರ ಗಾರ್ಡನ್. ಇದು ಏನೋ ಹೋಟೆಲ್ ಅಂತಿದ್ದು. ಇನ್ನು ನೋಡಿದೆ ಇವತ್ತು ಸಿದ್ಧಗಂಗಾ ಮಠದಲ್ಲಿ ಇದನ್ನೊಂದು ವಿಡಿಯೋ ಮಾಡ್ಕೊಂಡೆ. ಚೆನ್ನಾಗಿತ್ತು ನೋಡೋಕೆ ರೆಸಾರ್ಟು. ಮತ್ತು ಹಿಂಗೆ ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ರೋಡಲ್ಲಿ ಒಂದು ವಿಡಿಯೋ ಮಾಡ್ಕೊಂಡು. ಇದು ಬಂಡೆಪಾಳ್ಯದ ಹತ್ರ ಬರುತ್ತೆ ರೆಸಾರ್ಟ್ ಅಂತಿದ್ದು. ತುಮಕೂರು R1 ರೆಸಾರ್ಟ್. ಎಲ್ಲರಿಗೂ ತುಮಕೂರು ಸುತ್ತಮುತ್ತ ಇರೋರಿಗೆಲ್ಲ ಗೊತ್ತಿರುತ್ತೆ. ತುಮಕೂರಲ್ಲಿರೋರಿಗೆಲ್ಲ ರೆಸಾರ್ಟು. ನಾನು ಹಂಗೆ ಇಲ್ಲೊಂದು ವಿಡಿಯೋ ಮಾಡ್ಕೊಂಡು ಹಂಗೆ ಹೋಗ್ತಾಯಿದ್ವಿ. ಓನರಕ್ಕ ಮುಂದೆ ಹೋಗ್ತಿದ್ರು, ನಾನು ಹಿಂದೆ ವಿಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ಮುಂದೆಗಡೆ ಪಾಪ ಅವ್ರು ಹೋಗ್ತಾಯಿದ್ರು. ನಡ್ಕೊಂಡು ಹೋದ್ವಿ. ನಾನು ಅವರು ಅವ್ರ ಮೊಮ್ಮಗಳು ಹೋದ್ವಿ ನಡ್ಕೊಂಡು. ಅವ್ರ ಮಕ್ಕಳೆಲ್ಲ ಗಾಡೀಲಿ ಹೋಗಿದ್ರು, ನಾವು ನಡ್ಕೊಂಡು ಹೋಗ್ತಿದ್ವಿ. ಹಂಗೆ ವೀಡಿಯೋ ಮಾಡ್ಕೊಂಡು ಏಕ ರೋಡಲ್ಲಿ ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇವತ್ತು ಸಿದ್ಧಗಂಗಾ ಮಠದಲ್ಲಿ ವಿಶೇಷ ಏನಪ್ಪ ಅಂದರೆ ಶಿವಕುಮಾರ ಸ್ವಾಮಿಯವ್ರದ್ದು 600 ವರ್ಷದ ಪುಣ್ಯಸ್ಮರಣೆ. ಅದಕ್ಕೆ ನಾವು ಹೋಗಿ ಹಿಂಗೆ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ. ನಾನು ಹೋಸತಿ ಹೋಗಿದ್ದೆ ವೀಡಿಯೋ ಎಲ್ಲ ಮಾಡ್ಕೊಂಡಿರಲಿಲ್ಲ. ಈ ಸತಿ ಹಂಗೆ ವೀಡಿಯೋನ ಮಾಡ್ದಂಗೆ ಆಗುತ್ತೆ, ಹೋಗಿ ಬಂದಂಗೆ ಆಗುತ್ತೆ ಅಂತ ಹಂಗೆ ಹೋದ್ವಿ. ಓದ್ತಾಯಿದ್ವಿ, ರೋಡಲ್ಲಿ ನಡ್ಕೊಂಡು ಹೋಗ್ತಾನೆ ಇದ್ದೀವಿ. ಬಂದ್ವಿ ಮಠದ ಹತ್ರ. ಇಲ್ಲೆಲ್ಲ ಗಾಡಿಗಳು ಅವಾಗ ಜನಗಳು ಜಾಸ್ತಿ. ಬೆಳಗಿಂದಲೂ ಜನನೇ, ನಾವು ಹೋದಾಗಲೂ ಜನನೇ. ನೈಟೆಲ್ಲ ಜನ ಇದ್ದೇ ಇರ್ತಾರೆ ನೋಡಿ. ಕಾರುಗಳು ಮತ್ತು ಈ ಥರ ಎಲ್ಲ ಪಾರ್ಕಿಂಗ್ಗಳಿಗೆಲ್ಲ ಜಾಗ ಇತ್ತು. ಎಲ್ಲ ನಿಲ್ಸ್ಕೊಂಡವ್ರೆ. ನಮ್ಮ ಓನರ್ ಅಕ್ಕನ ಮಗಳು ಮುಂದೆ ಹೋಗ್ತಾಯಿದ್ದೆ, ನಾವು ಹಿಂದೆ ಹೋಗ್ತಾಯಿದ್ದೀವಿ. ಇಲ್ಲಿ ಕಬ್ನಾಲ್ ಹತ್ರ ಹೋದ್ಲು ಅವಳು. ಕಬ್ನಾಲ್ ತಗೋಬೇಕು ಅಂತ, ಕುಡಿಬೇಕು ಅಂತ. ಅಜ್ಜಿನ ಕೇಳ್ತಾ ಇದ್ಲು ಕಬ್ನಾಲ್ ಕೊಡಿಸು ಅಂತ. ನಾನು ಹಂಗೆ ಇಲ್ಲಿ ಈ ಕಡೆ ನೋಡಿ ಗಾಡಿ ನಿಲ್ಸೋಕ್ಕೆಲ್ಲ ಪಾರ್ಕಿಂಗು, ಈ ಕಡೆ ಎಲ್ಲ ಗಾಡಿ ನಿಲ್ಸೋಕ್ಕೆಲ್ಲ ಜಾಗ ಮಾಡ್ತಿದ್ರು. ಕಬ್ನಾಲ್ ಕೊಡಿಸು ಅಂತ ಹೇಳಂತಿತ್ತು. ಅದಕ್ಕೆ ಕಬ್ನಾಲ್ ಕೊಡ್ಸೋಕ್ಕೆ ಅಂತ ಅವ್ರ ಅಜ್ಜಿ ಅಲ್ಲೇ ನಿಂತ್ಕೊಂಡ್ರು. ಹಂಗೆ ಬಂದ್ವಿ ಮುಂದಕ್ಕೆ. ಇಲ್ಲಿ ಹಿಂಗೆ ಬಂಡೆಪಾಳ್ಯದ ಕಡೆಯಿಂದ ಹೋಗೋ ಇದು ರೋಡು, ಗೇಟು, ದೊಡ್ಡ ಗೇಟು. ಸಿದ್ಧಗಂಗಾ ನೋಡಕ್ಕೆ ಹೋಗೋದು ಗೇಟು. ಇಲ್ಲಿ ಆರ್ಚ್ ಹಾಕಿದ್ದು, ಇಲ್ಲಿ ಆರ್ಚು ಒಂದು ವೀಡಿಯೋ ಮಾಡ್ಕೊಂಡು ಹೊರಗಡೆ ಹೋಗೋಕ್ಕಿದ್ದು ವೀಡಿಯೋ ಮಾಡ್ಕೊಂಡು. ಇಲ್ಲೇ ಸ್ವಲ್ಪ ನೆಗಡಿ ಆಗ್ಬಿಟ್ಟೈತೆ, ಹಂಗಾಗಿ ವಾಯ್ಸ್ ಇದಾಗ್ತಾಯಿತ್ತು. ಹೋದ್ವಿ ವೀಡಿಯೋ ಮಾಡ್ಕೊಂಡು. ಇಲ್ಲಿ ಯಾರನ್ನೂ ಬಿಡಲಿಲ್ಲ, ಬಿಡಲ್ಲ. ಇಲ್ಲಿ ಯಾರು ಗೇಟ್ ಹಾಕ್ಬಿಟ್ಟು ದೊಡ್ಡದು. ಈ ಕಡೆಯಿಂದ ಚಿಕ್ಕ ಗೇಟಲ್ಲಿ ಹೋದ್ವಿ ಹೊರಗಡೆ. ನಮ್ಮ ಓನರ್ ಅಕ್ಕನ ಮಗಳು ಅಲ್ಲಿ ಹೋಗ್ಬಿಟ್ಟಿದ್ರು. ನಾನು ಈಚೆಗಡೆ ವೀಡಿಯೋ ಮಾಡ್ತಿದ್ದೆ, ಅವರೆಲ್ಲ ಹೋಗ್ತಿದ್ರು. ಅದು ಕಬ್ನಲ್ಲಿ ತಗೊಂಬರ್ತೀನಿ ಅಂತ ಹೊರಗಡೆ ಹೋಯ್ತು. ಅವಾಗ ಅಲ್ಲಿ ಹಿಂದ್ಗಡೆ ನಿಂತಿತ್ತು. ನಾನು ಮುಂದ್ಗಡೆಗೆ ಬಂದೆ ವೀಡಿಯೋ ಮಾಡ್ಕೊಂಡು. ಹಂಗೆಲ್ಲೆಲ್ಲ ಮಾಡ್ಕೊಳಕ್ಕೆ ವೀಡಿಯೋ ಅಂತು ಹಂಗೆ ಮಾಡ್ಕೊಂಡು ಬಂದೆ ಮುಂದಕ್ಕೆ. ಹಂಗೆ ರೋಡಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು. ಜನಗಳಂತೂ ಸಿಕ್ಕಾಪಟ್ಟೆ ಜನ. ಸಾಯಂಕಾಲ ಆಗೋದ್ರಿಂದ ಜನ ಜಾಸ್ತಿ ಇರ್ತಾರೆ. ಹಾಗಾಗಿ ಬಂದ್ವಿ. ಇಲ್ಲಿ ಅಡಿಕೆಕಾಯಿ ಚಿಪ್ಪೆ ಹಾಕವ್ರೆ. ಅದನ್ನು ಏನಕ್ಕೆ ಕೈ ಥರ ಹಾಕವ್ರೆ ಅಂದೆ. ನೋಡಿ ಇಲ್ಲೆಲ್ಲ ಹುಡುಗರು ಆಟ ಆಡ್ತಾಯಿದ್ರು. ನನಗೆ ಏನಕ್ಕೆ ಕೈ ಥರ ಹಾಕವ್ರೆ ಅಂದೆ. ಅಕ್ಕ ಒಲೆಗೆ ಅಂತು, ಅಡುಗೆ ಒಲೆಗೆ ಅಂತು. ಅದಕ್ಕೆ ಕೇಳಿದೆ. ಅಕ್ಕ ಒಲೆಗೆ ಹೇಳಿಂತು. ನೋಡಿ ಆ ಥರ ಅಡಿಕೆಕಾಯಿ ಇದು ಚಿಪ್ಪೆ ಸುಲಿದ್ಬಿಟ್ಟು ಆ ಥರ ಸೈಡಲ್ಲಿ ಹಾಕಿ ಅದು ಒಣಗಿಸಿ ಅಡುಗೆ ಮಾಡ್ತಾರಂತೆ. ಅದು ಹೋಗ್ತಾಯಿದ್ರು. ಕಬ್ನಲ್ಲಿ ತಗೊಂಡು ಕುಡಿತಾಯಿತ್ತು ಮೊಮ್ಮಗಳು. ಅವ್ರ ಅಜ್ಜಿ ಕೊಡೋಕೆ ಹೋಗ್ತಾವಳೆ. ಅವ್ರ ಅಜ್ಜಿ ಬಂದು ಬೇಡ ನೀನೇ ಕುಡಿಯಮ್ಮ ಅಂತು. ಇಬ್ಬರು ಹಿಂಗೆ ವಾದ ಮಾಡ್ಕೊಂಡು ಹೋಗ್ತಿದ್ರು. ಹೋದ್ವಿ, ಮುಂದಕ್ಕೆ ಬಂದೆ. ಮಠದ ಕಡೆ ಬಂದ್ವಿ. ಆ ಕಡೆ ಈ ಕಡೆ ಜನ ಅಂತೂ ಜನ ಆ ಕಡೆ ಈ ಕಡೆ ಜನ ಇದ್ದೇ ಇದ್ರು. ಹಂಗೆ ಮುಂದಕ್ಕೆ ಬಂದ್ವಿ.
ಜನಗಳೇನು ಇರ್ತಾರೆ ಅಂದರೆ ಯಾವಾಗಲೂ ಇರಲ್ಲ, ಇಂಥ ಫಂಕ್ಷನಲ್ಲಿ ಇರ್ತಾರೆ. ಅಂದರೆ ಇವತ್ತು ಪುಣ್ಯಸ್ಮರಣೆ ಅಲ್ಲ ಸ್ವಾಮಿಯವ್ರದ್ದು, ಇವಾಗ ಅವ್ರಿಗೂ ಏನೋ ಒಂದು ದರ್ಶನ ಆದಂಗೆ ಆಗುತ್ತೆ, ಏನೋ ಒಂದು ಆ ಜಾಗಕ್ಕೆ ಹೋಗಿ ಬಂದರೆ ಏನೋ ಒಂದು ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಬರ್ತಾರೆ ಪಾಪ. ಹೀಗೆಲ್ಲ ಇಲ್ಲಿಗೆ ಬಂದು ಇವಾಗ ಸೆಂಟ್ರಲ್ ಐತಿದ್ದೀವಿ. ಆಲ್ಮೋಸ್ಟ್ ನಮ್ಮ ತುಮಕೂರಾಗಿರೋದ್ರೆಲ್ಲ ನೋಡಿರ್ತೀರ. ನಾನು ಹೋಗಿರೋದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೆ ಹಂಗೆ ವೀಡಿಯೋ ಮಾಡ್ಕೊಂಡು ಚೆನ್ನಾಗಿ ಕಾಣಿಸ್ತಿತ್ತು. ಹೂವು ಎಲ್ಲ ಚೆನ್ನಾಗಿ ಅಲಂಕಾರ ಮಾಡೋರು. ಮನೆಯಲ್ಲಿ ಹಿಂದ್ಗಡೆ ಮಠ ಕಾಣಿಸ್ತಾ ಇದ್ದೀವಿ. ಅಲ್ಗಡೆ ನಾನು ಹತ್ರಕ್ಕೆ ಹೋಗಿ ಮೇಲಿಂದ ಎಲ್ಲ ವೀಡಿಯೋ ಮಾಡ್ಕೊಂಡೆ. ಚೆನ್ನಾಗಿ ಕಾಣಿಸ್ತೈತೆ. ವರ್ಷಕ್ಕೊಂದ್ಸಲಿ ಚೆನ್ನಾಗಿ ಮಾಡ್ತಾರೆ ಸ್ವಾಮಿಯವ್ರಿಗೆ. ಏನೋ ಭಕ್ತಾದಿಗಳು ಸಿದ್ಧಗಂಗೆ ಮಠ ಅಂದರೆ ಅಷ್ಟು ಹೆಸರು ಮಾಡೋಕ್ಕೂ ಕಷ್ಟ, ಮಾಡವ್ರೆ. ಎಲ್ಲ ಕಷ್ಟ ಅದು, ಮಾಮೂಲಿ ಮನುಷ್ಯನ ಕೈಲಿ ಆಗಲ್ಲ ಆ ಥರ ಎಲ್ಲ ಮಾಡೋಕ್ಕೆ. ಅದೊಂದು ಸಾಧನೆ, ತುಂಬ ದೊಡ್ಡ ಸಾಧನೆ ಅದು. ಹಿಮಾಲಯ ಪರ್ವತದ ಥರ ಆ ಸಾಧನೆ ಮಾಡಿರೋದು. ಅಷ್ಟೊಂದು ಸುಲಭವಾಗಿ ಆ ಸ್ಥಾನದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಅದು ತುಂಬ ದೊಡ್ಡದಾದ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡವರಲ್ಲ ನಾವು. ನಮಗಿಷ್ಟ ಆಯಿತು ಅಷ್ಟು ಮುಂದಕ್ಕೆ ಬಂದ್ವಿ. ಹಂಗೆ ಎಲ್ಲ ಅದು ಇದು ಅಂಗಡಿಗಳಿಟ್ಟವ್ರೆ, ಬಟ್ಟೆ ಅಂಗಡಿಗಳಿಗೆಲ್ಲ ಬಟ್ಟೆ ಮಾರೋದು ಮತ್ತು ಅದು ಇದು ಅಂಗಡಿಗಳು ಒಳಗಡೆ. ಇಲ್ಲೆಲ್ಲ ಅವ್ರಿಗೂ ಏನೋ ಪಾಪ ಅಂಗಡಿಯವ್ರಿಗೂ ವ್ಯಾಪಾರ ಆಗಲಿ ಅಂತ ನೋಡಿ ಒಂದು ಎಕ್ಸಿಬಿಷನು ಅಂತ ಹೇಳಿ ಇವತ್ತು ಏನೋ ನೋಡೋಣ ಬರ್ರಿ ಅಂತ ಓನರ್ ಹತ್ರ ಕರ್ಕೊಂಡೋಯ್ತು. ಎಕ್ಸಿಬಿಷನ್ ಅಲ್ವಂಥದ್ದು, ಏನೋ ಆ ಕಡೆ ಈ ಕಡೆ ಇವತ್ತು ಪುಣ್ಯಸ್ಮರಣೆ ಅಲ್ವಾ, ಅದಕ್ಕೋಸ್ಕರ ಜನ ಬರ್ತಾರೆ ಅಂತ ವ್ಯಾಪಾರ ಇಟ್ಕೊಂಡವ್ರೆ. ಇನ್ನೇ ಎಕ್ಸಿಬಿಷನ್ ಏನೋ ಅಂತೆ ಅದು ಓಪನ್ ಅದನ್ನು ಇದಾಗಿಲ್ವಂತೆ. ಸಾರಿ, ತಪ್ಪು ತಿಳ್ಕೊಬೇಡಿ, ನನಗೆ ಹೇಳಕ್ಕೆ ಬರಲಿಲ್ಲ. ಇದೆಲ್ಲ ಇಲ್ಲಿ ಏನೋ ಫಂಕ್ಷನ್ ಏನೋ ಮಾಡವ್ರೆ, ಇಲ್ಲ ಊಟದ ವ್ಯವಸ್ಥೆನೋ ಇಲ್ಲ ಫಂಕ್ಷನ್ನೋ ಗೊತ್ತಿಲ್ಲ. ಏನೋ ಒಂದು ವೇದಿಕೆ ಥರ ಮಾಡವ್ರೆ ಇಲ್ಲಿ, ಆರ್ಚ್ ಎಲ್ಲ ಮಾಡಿ. ನೋಡಿ ಇಲ್ಲಿ ವೇದಿಕೆ ಥರ ಮಾಡವ್ರೆ ಇಲ್ಲಿ ಇದೆಲ್ಲ ಹಾಕಿ. ಈ ಕಡೆ ಶಿವಕುಮಾರ ಸ್ವಾಮಿಯವ್ರು ಕೂತವ್ರೆ. ಬರೋರಿಗೆಲ್ಲ ಸ್ವಾಗತ. ಬರೋರಿಗೆಲ್ಲ ನೋಡ್ತಾ ಕೂತಿರ್ತಾರಂದರೆ ಅವ್ರ ಸನ್ನಿಧಾನಕ್ಕೆ ಯಾರ್ಯಾರು ಬರ್ತಾರಲ್ಲ ಜನಗಳು, ಏನೋ ಒಂದು ರೂಪದಲ್ಲಿ ಕೂತಿರ್ತಾರೆ. ಕೂತವ್ರೆ ಈ ಕಡೆ ಎಲ್ಲ. ಈ ಕಡೆ ವಿಡಿಯೋ ಆಗಿ ನೋಡಿದೆ ಎಲ್ಲ ಒಳಗಡೆ. ಅಂದರೆ ಯಾರು ಬರೋದಕ್ಕೂ ಇಲ್ಲ ಏನಕ್ಕೆ ಮಾಡೋರು ಆ ಥರ ಗೊತ್ತಿಲ್ಲ ನಮಗೆ. ಒಟ್ಟಾಗ ಆ ಥರ ಮಾಡಿದ್ರು ಅಲ್ಲಿ ನೋಡಿದ್ರೆ. ನಾವು ಈ ಕಡೆ ಸಿದ್ಧಲಿಂಗ ಸ್ವಾಮಿಯವರು, ಸಿದ್ಧಲಿಂಗೇಶ್ವರ ಸ್ವಾಮಿಯವರು ಇವ್ರನ್ನ ಈ ಕಡೆ ಇದು ಮಾಡಿದರು, ಈ ಥರ ಕುಂಡಿಸಿದ್ರು. ಹಿಂದಗಡೆ ಎಲ್ಲ ಹೂವಿನ ಪಾಟ್ಗಳು, ಇವು ಗಿಡದ ಪಾಟು ಅಂದರೆ ಪ್ರಕೃತಿ ಅವ್ರ ಮುಂದೆ ಇಟ್ಟಿದ್ರು ಗಿಡಗಳೆಲ್ಲ ಪಾಟಲ್ಲಿ. ಓನರಕ್ಕ ಮಗಳು ಹೋಗ್ತಿದ್ರು, ನಾನು ಹಿಂದ್ಗಡೆಯಿಂದ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ. ಎಲ್ಲ ಅಂಗಡಿಗಳು, ಜನಗಳು ಸಿಕ್ಕಾಪಟ್ಟೆ ಜನ, ಜಾತ್ರೆ ಸೇರಿದಂಗೆ ಸೇರ್ತಾರೆ. ಇನ್ನು ಏಪ್ರಿಲ್ 1ಕ್ಕೆ ಅವ್ರ ಬರ್ತಡೇ ಇರಬೇಕು, ಅವಾಗಲೂ ಹಿಂಗೆ ಇರ್ತಾರೆ ಜನ. ಈಗಲೂ ಹಂಗೆ ಅವರೇ, ಯಾವಾಗಲೂ ಜನ ಇದ್ದೇ ಇರ್ತಾರೆ. ಪ್ರತಿಯೊಂದು ಇಟ್ಕೊಂಡವ್ರು ಪಾಪ. ಏನಂದ್ರೆ ಅವ್ರಿಗೆ ಈ ಟೈಮಲ್ಲಿ ಸ್ವಲ್ಪ ಬಿಸ್ನೆಸ್ಗಳು ಆಗೋದಂಥ ಜಾತ್ರೆಗಳಿಗೆ, ದೇವಸ್ಥಾನಗಳ ಹತ್ರ ಏನೋ ಅವ್ರದ್ದೊಂದು ಬಿಸ್ನೆಸ್, ಅವ್ರಿಗೂ ಹೊಟ್ಟೆಪಾಡು ನಡಿಬೇಕಲ್ಲ. ನಾವು ಹೊಟ್ಟೆಪಾಡಿಗೋಸ್ಕರನೇ ಮಾಡೋದು. ಆ ಥರ ಎಲ್ಲ ಇಟ್ಕೊಂಡಿದ್ದು. ನಾನಿದೆ ಫಸ್ಟ್ ಟೈಮ್ ಇದು ನೋಡಿದ್ದು. ಅಂದರೆ ನಾನು ಯಾವತ್ತೂ ಹೋಗಿರಲಿಲ್ಲ ಈ ಥರ ಎಲ್ಲ ನೋಡೋಕ್ಕೆ. ಹೋದ್ಸತಿ ಹೋಗಿದ್ವಿ, ನೋಡೋಕ್ಕಾಗಲಿಲ್ಲ. ಇದು ಏನೋ ಕೃಷಿ ಮತ್ತು ಕೈಗಾರಿಕಾ ವಾಸ್ತು ಪ್ರದರ್ಶನ, ಇದು ಚೆನ್ನಾಗಿತ್ತು. ಇದೊಂದು ವಿಡಿಯೋ ಮಾಡಿದೆ. ದೊಡ್ಡ ಬಿಲ್ಡಿಂಗು, ದೊಡ್ಡದಿದೆ, ಚೆನ್ನಾಗಿ ಕಾಣಿಸ್ತಿತ್ತು. ಅಂದರೆ ನಾವು ಈಗ ಇಲ್ಲೆಲ್ಲ ಇಲ್ಲಿ ಊಟ ಕೊಡ್ತಾವ್ರೆ, ಬರ್ರಿ ಅಂತ ಕರ್ಕೊಂಡು ಬಂದು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಅಂದರೆ ನಮ್ಮ ಓನರಪ್ಪ ರಿಲೇಷನ್ ಇಲ್ಲಿದ್ರಂತೆ, ಅದಕ್ಕೆ ಕರ್ಕೊಬಂತು ನಮ್ಮ ಓನರಪ್ಪ. ಅವರೆಲ್ಲ ಮುಂದೆ ಹೋದರು. ನಾನು ಓನರಕ್ಕನ ಮಗಳು ಹಿಂದೆ ಹೋಗ್ತಾ ಇದ್ದೀನಿ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಓನರಕ್ಕನ ಮಗಳನ್ನ ಜೊತೆಲಿ ಬರ್ತಾಯಿದ್ದೆ, ವೀಡಿಯೋ ಮಾಡ್ಕೊಂಡಿಲ್ಲ. ಇದು ರಂಗೋಲಿ, ಇದು ಏನೋ ರಂಗೋಲಿ ಇದರಲ್ಲಿ ಹಾಕಿ ಬಿಡೋದಂತೆ ಬಾಗಿಲಿಗೆ.
ಆಮೇಲೆ ಇವರೆಲ್ಲ ಓನರ್ ಅಕ್ಕನ ರಿಲೇಷನ್, ಇವರೆಲ್ಲ ನಾಲ್ಕು ಮಕ್ಕಳು ಏನೋ ಒಂದು ಓನರ್ ಅಕ್ಕ. ಇದು ಓನರ್ ಅಕ್ಕ ಮಗಳು ಮತ್ತು ಅವ್ರ ಮೊಮ್ಮಗಳು, ಅವ್ರ ರಿಲೇಷನ್. ನನಗೆ ವಿಡಿಯೋ ಮಾಡ್ಕೊತಿದ್ದವರೆಲ್ಲ ನಗ್ತಿದ್ರು. ಏನೋ ವಿಡಿಯೋ ಮಾಡ್ತಿದ್ದಂತ ಅಂತ ನೋಡಿ. ಈ ಕಡೆ ಸ್ವೆಟ್ರ್ ಹಾಕೊಂಡು ನಿಂತಿರೋದು ಓನರ್ ಅಕ್ಕನ ಮಗಳು, ಸೆಂಟ್ರಾಗಿರೋದು ಓನರ್ ಅಕ್ಕ, ಆ ಕಡೆ ಮೊಮ್ಮಗಳು. ಹೆಂಗೆ ನಗ್ತಾವ್ರೆ ಅದೆಲ್ಲ ನೋಡ್ತಾವ್ರೆ. ಅವಕ್ಕ ವಿಡಿಯೋ ಮಾಡ್ತಾ ಅಂತ ಮತ್ತೆ ಬಂದು ಅದನ್ನೇ ವಿಡಿಯೋ ಮಾಡಿದೆ. ಚೆನ್ನಾಗಿತ್ತು. ಇದೆಲ್ಲ 2 ಸಲ ವಿಡಿಯೋ ಮಾಡಿದ್ದೀನಿ. ಇದನ್ನು ರಂಗೋಲಿದು ಈ ಥರ ಎಲ್ಲ ಪ್ಲಾಸ್ಟಿಕ್ ಡಬ್ಬಗಳು, ನೀರು ಕುಡಿಯೋ ಡಬ್ಬಗಳು ಇವೆಲ್ಲ ಇದು ಚೆನ್ನಾಗಿಟ್ಟವ್ರೆ. ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು. ಅಂದರೆ ಪ್ರತಿಯೊಂದು ಒಂದು ಐಟಮ್ಸು ಇತ್ತು. ಬ್ಯಾಗ್ಗಳು, ಪ್ಲಾಸ್ಟಿಕ್ ಐಟಮ್ಮು, ಬಟ್ಟೆ, ಸ್ಲಿಪ್ಪರು, ಆಮೇಲೆ ಮಕ್ಕಳಿಗೆ ಟೋಪಿಗಳು, ಆಮೇಲೆ ಪ್ರತಿಯೊಂದು ಬೆಲ್ಟು ಎಲ್ಲ ಇಟ್ಟಿದ್ರು. ನಾನು ಬೆಲ್ಟು ನಿಂದ ವಿಡಿಯೋ ಮಾಡ್ಕೊಂಡೆ ನೋಡಿ. ಮುಸ್ಲಿಮ್ಸು ಬಂದು ಪಾಪ ಬಟ್ಟೆ ವ್ಯಾಪಾರನೇ ಏನೋ ಮಾಡ್ತಾವ್ರೆ. ಪ್ರತಿಯೊಬ್ಬರು ಇಲ್ಲಿ ಜಾತಿ ಭೇದ ಏನಿಲ್ಲ. ಇಲ್ಲಿ ಎಲ್ಲ ಒಂದೇ. ನಾವು ಎಲ್ಲ ಜಾತಿ ಈ ಜಾತಿ ಮೇಲು ಕೀಳು ಏನಿಲ್ಲ, ಎಲ್ಲ ಒಂದೇ. ಇಲ್ಲಿ ಮಾತ್ರ ಬರೋರೆಲ್ಲ ಒಂದೇ ಅಷ್ಟೇ. ಒಂದೇ ಇಲ್ಲಿ ಬಿಟ್ಟರೆ ಇನ್ನೇನು ಇಲ್ಲ. ಇಲ್ಲಿ ಭಕ್ತಿ ಅಷ್ಟೇ. ಇಲ್ಲಿ ಆ ಥರ ಎಲ್ಲ ಬಂದು ವ್ಯಾಪಾರ ಮಾಡ್ಕೊಂತಾರೆ. ಪಾಪ ಅವ್ರಿಗೂ ಏನೋ ಅಂದರೆ ರಾಯಚೂರು, ಬಳ್ಳಾರಿ, ಗುಲ್ಬರ್ಗದಿಂದ ಬಂದಿರ್ತಾರಲ್ವ ಜನ, ತಗೋತಾರೆ ಅಂತ ಇದರಿಂದ ಏನಾದರೂ ತಗೊಂಡೋಗ್ತಾರೆ ಅಂತ ಮಾಡ್ತಾರೆ. ಈ ಕಡೆ ತುಮಕೂರಾಗಿರೋರು ತಾಂತಾರೆ, ಆ ಕಡೆ ಹೋಗೋರು ತಾಂತಾರೆ. ನಾವೇನೋ ಏನು ತಗೊಂಡಿಲ್ಲ, ನಮ್ಮ ಹತ್ರ ಅಮೌಂಟ್ ಇರಲಿಲ್ಲ, ಏನು ತಗೊಳಕ್ಕಾಗಲಿಲ್ಲ, ತಗೊಳಕ್ಕೆ ಹೋಗಲಿಲ್ಲ. ನಾನು ರೋಡ್ ಸೈಡಲ್ಲಿ ಹಿಂಗೆ ಎಲ್ಲ ವಿಡಿಯೋ ಮಾಡ್ಕೊಂಡು ಬರ್ತಿದ್ದೆ. ಇಲ್ಲ ನಾನೇ ಬರ್ತಿತ್ತು. ಆನೆ ನೋಡೋಕೆ ಜನ ಎಲ್ಲ ನಿಂತಿದ್ರು. ಆಮೇಲೆ ಬರೋರು ಬರ್ತಾಯಿದ್ರು. ಅಯ್ಯೋ ಜನ, ಏನು ಜನ ನೋಡ್ರಿ ಜನಗಳು. ಆಮೇಲೆ ಆನೆ ಒಂದು 10 ನಿಮಿಷ ನಿಂತ್ಕೊಂಡು ನೋಡಿದೆ. ಆಮೇಲೆ ಬಂದೆ ಮುಂದಕ್ಕೆ 5 ನಿಮಿಷ. ಆಮೇಲೆ ಇದು ಎಂಟ್ರೆನ್ಸಿಂಗು ನಮ್ಮ ಇದು ಸಿದ್ಧಗಂಗೆ ಮಠದ್ದು ಫಸ್ಟ್ಗೆ ಸಿಗುತ್ತಿದ್ದು. ಕಾಯಕವೇ ಕೈಲಾಸ, ಮೇಲ್ಗಡೆ ಬಸವಣ್ಣವರು, ಕೆಳಗಡೆ ಶಿವಕುಮಾರ ಸ್ವಾಮಿಯವರು, ಬಸವೇಶ್ವರ ಪುತ್ಥಳಿ ಅಂತ. ಇದು ಚೆನ್ನಾಗಿತ್ತು. ಇದಕ್ಕೂ ಚೆನ್ನಾಗಿ ಅಲಂಕಾರ ಮಾಡಿದರು. ಎಲ್ಲ ಸ್ವಲ್ಪ ಸಿಂಪಲಾಗಿ ಅಲಂಕಾರ ಮಾಡೋರು. ಇದಕ್ಕೆ ಚೆನ್ನಾಗಿತ್ತು. ನೋಡೋಕ್ಕೂ ಒಂಥರ ಚೆನ್ನಾಗಿತ್ತು. ಹಂಗೆ ಒಂದು ಫೋಟೋನೂ ಹೊಡ್ಕೊಂಡು ವಿಡಿಯೋನ ಮಾಡ್ಕೊಂಡಿದ್ದೀನಿ. ಅಂದರೆ ಸಿದ್ಧಗಂಗೆ ಮಠದ ತುಂಬ ಬರೀ ಬಸವಣ್ಣವರೇ ಇರೋದು ಜಾಸ್ತಿ ನೋಡಿ. ಅದನ್ನು ಮಾಡ್ಕೊಂಡು ಊಟಕ್ಕೆ ಬಂದ್ವಿ. ಊಟ ಮಾಡೋಣ ಅಂತ ಪ್ರಸಾದಕ್ಕೆ ಎಲ್ಲ ಜನ ಖಾಲಿ ಇದ್ದರು. ಅಂದರೆ ಅಲ್ಲಿಗೆ ಲಾಸ್ಟ್ ಆಗಿತ್ತು ಊಟ. 7 ಗಂಟೆ ಮೇಲೆ ಮತ್ತೆ ಓಪನ್ ಮಾಡ್ತಾರಂತ. 5:30 ಲಾಸ್ಟ್ ಮಾಡಿದರು. 7 ಗಂಟೆ ಮೇಲೆ ಮತ್ತೆ ಅವರೆಲ್ಲ ರೆಸ್ಟ್ ಮಾಡಬೇಕಲ್ವ, ಊಟ ಬಡಿಸಿರ್ತಾರೆ ಬೆಳಗಿಂದ, ಸಾಕಾಗಿರ್ತೈತೆ ಪಾಪ. ಹಾಗಾಗಿ ಅವ್ರಿಗೆ ರೆಸ್ಟ್ ಬೇಕೇನೋ, ಅದಕ್ಕೆ 7 ಗಂಟೆ ಮೇಲೆ ಮತ್ತೆ ಊಟ ಓಪನ್ ಆಗುತ್ತೆ. ಇವಾಗ ಇಷ್ಟು ಲಾಸ್ಟು ಅಂತ ಹೇಳಿ ನಾವು ಲಾಸ್ಟ್ ಇದಕ್ಕೆ ಹೋದ್ವಿ. ಹೆಂಗೋ ನಮಗೆ ಪ್ರಸಾದ ಸಿಕ್ತು. ಪ್ರಸಾದ ಅದೇ ಥರ ಬಾಳೆಹಣ್ಣಲ್ಲಿ ಸಾಗರ ಕೊಪ್ಪಳು ಸಿದ್ಧಗಂಗಾ ಮಠ. ಇಲ್ಲೇ ನಾವು ಕೂತ್ಕೊಂಡು ಇಲ್ಲೇ ನಾವು ಹೋದ ಸತಿ ಇಲ್ಲಿಗೆ ಬಂದಿದ್ವಿ, ಈ ಸತಿ ಇಲ್ಲಿಗೆ ಬಂದ್ವಿ. ಕೊಪ್ಪಳು ಇದು. ನಾನು ಸ್ವಲ್ಪ ಪಾಯಸ ಹಾಕಿಸ್ಕೊಂಡೆ, ಸ್ವಲ್ಪ ಸಾಕು. ನಾನು ಎಲ್ಲೋದ್ರೂ ಜಾಸ್ತಿ ಊಟ ಮಾಡೋಲ್ಲ. ನನಗೆ ಎಷ್ಟು ಬೇಕೋ ಅಷ್ಟೇ ನಾನು ಹಾಕಿಸ್ಕೊಳ್ಳೋದು. ಯಾಕಂದರೆ ಊಟ ವೇಸ್ಟ್ ಮಾಡಬಾರ್ದು. ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೋಬೇಕು. ಪ್ರತಿಷ್ಠೆಗೋಸ್ಕರ ಬಂದ್ಬಿಟ್ಟಿದ್ದೀವಿ ಅಂತ ಹಾಕಿಸ್ಕೊಳ್ಳೋಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೊಂಡೆ ನಾನು. ಪಾಯಸ, ಆಮೇಲೆ ಆ ಕಡೆ ಕಾಳು ಹುಳಿ ಎಲ್ಲ ಹಾಕಿತ್ತು, ಚೆನ್ನಾಗಿತ್ತು. ಸಾಕು ಅಷ್ಟೇ ಊಟ. ಆಮೇಲೆ ಊಟ ಬಂದ್ವಿ ನೋಡೋಣ ಅಂತ ಮತ್ತೆ ಇಲ್ಲಿ ವಸ್ತು ಕಡೆ ಹೋಗೋಣ ಅಂತ ಈಚೆಗಡೆ ಇವ್ರದ್ದು ಸ್ವಾಮಿಯರ್ದು ಹಂಗೆ ವಿಡಿಯೋ ಮಾಡ್ಕೊಂಡೆ. ಸ್ವಾಮಿಯರ್ದು ನೋಡೋಣ ಒಂದ್ಸಲಿ ಎಲ್ಲ ಏನೋ ವಸ್ತು ಪ್ರದರ್ಶನ ಅಂತ ಇಟ್ಟವರೆಲ್ಲ ನೋಡೋಣ ಅಂತ ಈಚೆ ಬಂದು ಹಂಗೆ ಬಂದ್ವಿ. ಬಂದು ಆ ಕಡೆ ಈ ಕಡೆ ನಿಂತಿದ್ರು. ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ಲಿಪ್ಪರ್ ಇಲ್ಲೇ ಬಿಡಬೇಕಂತೆ. ಸ್ಲಿಪ್ಪರ್ ಇಲ್ಲೇ ಬಿಡ್ರಿ ಅಂದರು. ಎಲ್ಲ ಬಿಟ್ಟಿದ್ರಲ್ಲ ನಾವು, ಯಾಕಂದರೆ ಒಳಗಡೆ ಎಲ್ಲ ಗುರುಗಳಲ್ವ, ಸ್ಲಿಪ್ಪರಲ್ಲೇ ಬಿಟ್ಟು ಬಂದ್ವಿ. ಇಲ್ಲಿ ಓದ್ತಿದ್ದಂಗೆ ಸ್ವಾಮಿಯರು ನಿಂತಿರೋದು ಫೋಟೋ ಇತ್ತು. ಅದಕ್ಕಂಗೆ ನಮಸ್ಕಾರ ಹಾಕೊಂಡ್ವಿ.
ಓನರಪ್ಪನ ಮಗಳು ಅದನ್ನು ಕ್ರಾಸ್ ಆಗಿ ತೆಗೆದ್ಬಿಟ್ಟು, ತಪ್ಪು ತಿಳ್ಕೊಬೇಡ್ರಿ ಯಾರೂ. ಆಮೇಲೆ ಹಂಗೆ ಬಂದ್ವಿ. ಶ್ರೀ ದರ್ಶನ ಮಂಟಪ ಮತ್ತು ವಾಸ್ತು ಪ್ರದರ್ಶನಾಲಯ ಇದ್ರೊಳಗಡೆ ಹೋಗಿ ನಾನು ಇಷ್ಟೇ ನೋಡಿ ಸ್ಟಾರ್ಟಿಂಗಲ್ಲಿ, ನನಗಿನ್ನ ಆ ಕಡೆಗೆಲ್ಲ ನೋಡೇ ಇಲ್ಲ ನಾನು. ಇದನ್ನೇ ನೋಡಿದ್ದು ನಾನು ಸ್ಟಾರ್ಟಿಂಗಲ್ಲಿ. ಇದು ನೋಡಿ ವೀಡಿಯೋ ಮಾಡ್ಕೊತಿದ್ದೆ. ಇದೆಲ್ಲ ನೋಡಿದೆ. ಆಮೇಲೆ ಅಲ್ಲೇನೋ ಇದನ್ನು ಹಾಕಿದ್ರು. ಇದೆಲ್ಲ ನೋಡಿ, ಎಲ್ಲೆಲ್ಲೂ ಬರೀ ಅವರೇ ಅವ್ರ ಫೋಟೋಗಳೇ. ಆಮೇಲೆ ಇಲ್ಲಿ ಫೋಟೋ ದೊರೆಯುತ್ತವೆ ಅಂದರೆ ಏನೋ ಕ್ಷೇತ್ರದ ಫೋಟೋಗಳು ಸಿಡಿಗಳು ದೊರೆಯುತ್ತವಂತಲ್ಲಿ. ಅದನ್ನು ಹಾಕಿದ್ರು. ತಗೊಳೋರು ತಗೊತಾರೆ ಹೋಗಿ. ಮೇಲ್ಗಡೆ ತೇರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಆಮೇಲೆ ಈ ಕಡೆ ವೀಡಿಯೋ ಮಾಡೋಣ ಅಂತ ಹೋದೆ. ಅವ್ರು ಬೇಡ, ಆ ಕಡೆಯಿಂದ ಬನ್ನಿ ಅಂದರು. ನೋಡಿ ಈ ಕಡೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಈಗ. ಇಲ್ಲಂತೂ ಅದ್ಭುತ. ಇಲ್ಲಿ ನೋಡೋಕೆ 2 ಕಣ್ಣು ಸಾಲಲ್ಲ. ನನಗಂತೂ ಸಖತ್ತು ಇಷ್ಟ ಆಗೋಯ್ತು, ಖುಷಿ ಆಗೋಯ್ತು. ಯಾವಾಗಲೂ ಬಿಡಲ್ವಂತೆ ಇಲ್ಲಿ. ವರ್ಷಕ್ಕೊಂದೇ ಸಲ ಇಲ್ಲಿ ಬಿಡೋದು ಜನಗಳ್ನ ನೋಡೋಕ್ಕೆ. ಯಾವಾಗಲೂ ಬಿಡಲ್ಲ. ಅಪ್ಪ, ನನಗಂತೂ ಇದೆಲ್ಲ ನೋಡಿ ಎಷ್ಟು ಇಷ್ಟ ಆಗೋಯ್ತು ಅಂದರೆ, ಅಲ್ಲಿರೋ ವಸ್ತುಗಳ್ನೆಲ್ಲ ನೋಡಿ. ಬರೀ ಬಸವಣ್ಣವರು, ಪ್ರತಿಯೊಂದು ದೇವರು ಅಲ್ಲಿದ್ದರು. ಪ್ರತಿಯೊಬ್ಬರು ಅಲ್ಲವ್ರೆ. ಬಸವಣ್ಣವರು, ಶಿವ. ನೋಡಿ, ಇದು ರುದ್ರಾಕ್ಷಿ ಮಣಿ. ಈ ರುದ್ರಾಕ್ಷಿ ಮಣಿ ಇಷ್ಟು ಚೆನ್ನಾಗಿ ರುದ್ರಾಕ್ಷಿ ಮಾಲೆ ಮಾಡ್ಸೋರು. ಅದನ್ನು ಹೆಂಗೆ ಅದನ್ನು ಇದು ಮಾಡೋರು ಅಂತಲೇ ಗೊತ್ತಾಗಲ್ಲ. ನೋಡಿ ಎಷ್ಟು ನೀಟಾಗಿ ಅದನ್ನು ಪೋಣಿಸಿ, ಅದಕ್ಕೆಲ್ಲ ಅಲಂಕಾರ ಮಾಡಿ, ಅದನ್ನು ಇಷ್ಟು ಚೆನ್ನಾಗಿ ಜಾಗದಾಗ ಇಟ್ಟವ್ರು ಸೇಫ್ಟಿಯಾಗಿ ನೋಡೋಕ್ಕೋಸ್ಕರ. ಅದನ್ನು ಮುಟ್ಟಂಗಿಲ್ಲ, ಅಲ್ಲೇನು ಮುಟ್ಟಬೇಡ್ರಿ ಅಂದರು. ನಾವೇನು ಮುಟ್ಟಲಿಲ್ಲ. ನೋಡೋರಿಗೋಸ್ಕರ ಆ ಥರ ಪ್ರದರ್ಶನ ಇಟ್ಟವ್ರು. ರುದ್ರಾಕ್ಷಿ ಮಣಿ ಅದೆಲ್ಲ ಎಷ್ಟು ಚೆನ್ನಾಗೈತಲ್ಲಿ. ಆ ಥರ ರುದ್ರಾಕ್ಷಿ ಮಣಿನ ಎಷ್ಟು ಚೆನ್ನಾಗಿ ಮಾಡೋರು ನೋಡಿ. ಇದು ಶಿವಕುಮಾರ ಸ್ವಾಮಿಯವ್ರದ್ದು ಬಾಲ್ಯದ್ದು ಇದೆಲ್ಲ. ಅವ್ರು ಆಡಿ ಬೆಳೆದಿರೋ ಜಾಗ, ಅವ್ರ ಮನೆ, ಅವ್ರ ಊರು, ಇದೆಲ್ಲ ಅವರು ಜೀವನದ್ದು. ಈ ಕಡೆ ಇಲ್ಲಿ ನೋಡಿ ಎಷ್ಟು ದಪ್ಪ ರುದ್ರಾಕ್ಷಿ ಮಣಿ ಯಾರನ್ನ ಅವ್ರಿಗೆ ಹಾಕವ್ರೆ. ಇಲ್ಲೂ ಅಷ್ಟೇ ಬಸವಣ್ಣವರು ಎಲ್ಲ ಬರೀ ಬಸವಣ್ಣವರು, ಶಿವಕುಮಾರ ಸ್ವಾಮಿಯವರು. ಇಲ್ಲಿ ಫುಲ್ ಸಿದ್ಧಗಂಗಾ ಮಠ ನೋಡಿ. ಇಲ್ಲೂ ಅಷ್ಟೇ ಪ್ರತಿಯೊಂಥವ್ರು ಅವ್ರದ್ದೇ ಆದಂಥ ಒಂದು ಇದು ಅವ್ರದ್ದೇ ಸ್ಥಳ. ಎಷ್ಟು ಚೆನ್ನಾಗಿ ಕಾಣಿಸೋದು ಅಂತ ಎಲ್ಲ ನೋಡೋಕ್ಕೆ. ಸಣ್ಣ ಮಕ್ಳನ್ನ ಕರ್ಕೊಂಡೋಗಿ ಇಂಥವೆಲ್ಲ ತೋರಿಸ್ಬೇಕು. ನೋಡಿ, ಈ ರುದ್ರಾಕ್ಷಿ ಮಣಿ ಎಷ್ಟು ಚೆನ್ನಾಗಿ ಅಲ್ಲಿ ಹಾಕಿದ್ರು ಬಾಕ್ಸಲ್ಲಿ. ಇಲ್ಲಿ ಹಾಕಿದ್ರು ಮೇಲ್ಗಡೆ ಎಲ್ಲ. ನನಗಂತೂ ಸಖತ್ತು ಇಷ್ಟ ಆಗೋಯ್ತಿದ್ದು ರುದ್ರಾಕ್ಷಿ ಮಣಿ. ಅಪ್ಪ, ನೋಡೋಕೆ ಅದ್ಭುತ ಇದು ರುದ್ರಾಕ್ಷಿ ಮಣಿ. ನೋಡಿ ಯಾವ ಥರ ಹೆಂಗೆ ಪೋಣಿಸೋರು ಈ ರುದ್ರಾಕ್ಷಿ ಮಣಿನ. ನೋಡಿ, ಇಲ್ಲಿ ಶಿವಂದು ಒಂದು ಇದಿತ್ತು. ಅದು ನೋಡಿ ಆ ಥರ ಬೆಳಕು ಬರುತ್ತೆ, ಕಲರ್ ಬೆಳಕು. ಇದು ಶಿವಕುಮಾರ ಸ್ವಾಮಿಯವ್ರ ಪಾದ ಇರಬೇಕವು. ನೋಡಿ, ಇಲ್ಲೂ ಅಷ್ಟೇ ರುದ್ರಾಕ್ಷಿ ಮಣಿ. ನನಗಂತೂ ರುದ್ರಾಕ್ಷಿ ಮಣಿ ಅದು ಹೆಂಗೆ ಪೋಣಿಸಿದ್ದಾರೆ, ಅದು ಎಷ್ಟು ಚೆನ್ನಾಗಿ ಪೋಣಿಸೋರು ಆ ಥರ. ಇಲ್ಲಿ ಮೇಲ್ಗಡೆ ಬಸವಣ್ಣವರು, ಹಿಂದುಗಡೆ ಸಿದ್ಧಗಂಗಾ ಮಠ, ಮುಂದೆಗಡೆ ಇವರು ಸಿದ್ಧಗಂಗಾ ಮಠನ ಯಾವುದೋ ಅದು ಅಂದರೆ ಗೊತ್ತಿಲ್ಲ ನನಗೆ. ಯಾವುದೋ ರಾಜರ ಅರಮನೆ ಅನಿಸುತ್ತದು. ಯಾವುದೋ ರಾಜರ ಅರಮನೆ, ಸಿದ್ಧಗಂಗಾ ಮಠ ಅಲ್ಲ. ಮುಂದೆಗಡೆ ಈ ಕಡೆ ನೋಡಿ, ಇಲ್ಲೂ ಅಷ್ಟೇ. ಇಲ್ಲೆಲ್ಲ ಪ್ರತಿಯೊಂದೂ ವಸ್ತುನೂ ಅವ್ರಿಗಿದೆಲ್ಲ ಸನ್ಮಾನ ಮಾಡಿರೋದಂತೆ. ಇದೆಲ್ಲ ಫುಲ್ಲೆಲ್ಲ ಶಿವಕುಮಾರ ಸ್ವಾಮಿ ಸನ್ಮಾನ ಮಾಡಿರೋ ಜಾಗ ಇದು. ಅಂದರೆ ಅವ್ರು ಸನ್ಮಾನ ಮಾಡಿರೋ, ಅವರೆಲ್ಲೆಲ್ಲಿ ಏನೇನು ಕಾರ್ಯಕ್ರಮಗಳು ಹೋಗಿರ್ತಾರೆ ಅವೆಲ್ಲ ಸಣ್ಣ ಪುಟ್ಟ ಕೊಟ್ಟಿರೋದನ್ನೆಲ್ಲ ಈ ಥರ ಇಟ್ಟವ್ರೆ ನೋಡಿ. ಇದಿಷ್ಟು ಚೆನ್ನಾಗೈತೆ. ಅವರು ನೋಡಿ, ಇಲ್ಲಿ ಜಿಂಕೆ ಮೇಲೆ ಕೈ ಇಟ್ಕೊಂಡು ನಗ್ನಕ್ಕಂಗೆ ಕೂತವ್ರೆ. ಇಲ್ಲೂ ಅಷ್ಟೇ. ಎಲ್ಲ ಪ್ರತಿಯೊಂದು ವಸ್ತುನೂ ಅಷ್ಟೇ. ಎಲ್ಲನೂ ಚೆನ್ನಾಗಿತ್ತು ನೋಡೋಕ್ಕೆ. ಎಲ್ಲ ನೋಡೋಕೆ ಒಂಚೂರು ಸಣ್ಣ ಮಕ್ಕಳನ್ನ ಕರ್ಕೊಂಡೋಗಿ ತೋರಿಸ್ಬೇಕು ಇಂಥ ಜಾಗಗಳ್ನ. ಅವಕ್ಕೆ ಏನು ಗೊತ್ತಾ, ಅವ್ರ ಬಗ್ಗೆ ತೋರಿಸಿ ಹೇಳ್ಕೊಡ್ಬೇಕು ಈ ಥರ ಅಂತ. ಅವು ಕಲಿಯೋಕ್ಕೂ ಒಂದು ಇದಾಗುತ್ತೆ ಮಕ್ಳುಗಳಿಗೆ. ಕಲಿಬೇಕವು ಈ ಥರ ನೋಡಿ. ಇಂಥವ್ರನ್ನೆಲ್ಲ ನೋಡಬೇಕು. ನೋಡಿ, ಮೇಲ್ಗಡೆ ಬುದ್ಧ, ಕೆಳಗಡೆ ಬುದ್ಧ, ಪ್ರತಿಯೊಬ್ಬರು ಅವರು. ಇಲ್ಲಿ ಯಾರು ಏನು ಇಲ್ಲಿ ಭೇದ ಭಾವನೆ ಇಲ್ಲ. ಆ ದೇವರು ಈ ದೇವರು ಯಾರೂ ಇಲ್ಲ ಇಲ್ಲಿ. ಎಲ್ಲ ಒಂದೇ, ಎಲ್ಲರೂ ಒಂದೇ ಇಲ್ಲಿ.
ಪ್ರತಿ ಒಂದು ದೇವ್ರೂ ಅವರೇ, ಬರೀ ಬಸವಣ್ಣವರೇ ಅವ್ರೆ. ಬಸವಣ್ಣವ್ರಂತೂ ಅಲ್ಲೆಲ್ಲ ಫುಲ್ಲು ಅರ್ಧ ಶಿವಕುಮಾರ ಸ್ವಾಮಿಯವರು, ಅರ್ಧ ಬಸವಣ್ಣವರೇ ಇರೋದು. ನೋಡಿ ಇಲ್ಲಿ ಸರಸ್ವತಿ ತಾಯಿ ಕೂತವ್ರೆ, ಈ ಕಡೆನೂ ಬಸವಣ್ಣವ್ರೆ. ಪ್ರತಿ ಒಂಥವ್ಲು ಬಸವಣ್ಣವರು, ಶಿವಕುಮಾರ ಸ್ವಾಮಿಯವರು, ಪ್ರತಿಯೊಂದೂ ಐತಿ ಇಲ್ಲಿ. ನನಗಂತೂ ಅಪ್ಪ, ಇಂಥ ಜಾಗಕ್ಕೆ ನಾವು ಹೋಗಿ ಬಂದರೆ ನಮ್ಮ ಮನಸ್ಸಿಗೆ ಎಷ್ಟೋ ಒಂದು ಆನಂದ. ಇಂಥವೆಲ್ಲ ನೋಡಬೇಕು. ಇಂಥವೆಲ್ಲ ನಾನು ಏನಕ್ಕೆ ವೀಡಿಯೋ ಮಾಡ್ಕೊಂಡು ಬಂದೆ ಅಂದರೆ, ಇದೆಲ್ಲ ನಾವು ಯಾವಾಗಲೂ ನೋಡೋಲ್ಲ, ವರ್ಷಕ್ಕೆ ಒಂದೇ ಸಲ ಅಂತ ತೆಗೆಯೋದು. ನೋಡಬೇಕು ಇವೆಲ್ಲ. ನಾವು ಯಾವತ್ತೂ ಚಿಕ್ಕ ಮಕ್ಕಳಾಗಿ ಹಿಂಗೆಲ್ಲ ಹೋಗಿ ಯಾರೂ ತೋರಿಸಿರ್ಲಿಲ್ಲ. ಇವಾಗ ನೋಡ್ತಿದ್ದೀವಿ ಇವೆಲ್ಲ. ನೋಡಿ ಎಷ್ಟು ದೊಡ್ಡ ಸಾಧನೆ, ಇಷ್ಟೆಲ್ಲ ಸಾಧನೆ ಮಾಡೋದು ಮನುಷ್ಯನ ಕೈಲಿ ಆಗುತ್ತಾ? ಅದು ದೇವ ಮಾನವರಿಂದ ಮಾತ್ರ ಸಾಧ್ಯ. ಮನುಷ್ಯರುಗಳು ನೋಡಿ, ಇದು ಯಾವುದೋ ಫ್ಯಾಕ್ಟ್ರಿದಿದು. ಇದನ್ನು ಫೋಟೋ ತೆಗೆದು ಕೊಟ್ಟವ್ರೆ. ಅದು ಯಾವುದೋ ಫ್ಯಾಕ್ಟ್ರಿದದು ಮಿಷಿನ್ಗಳೆಲ್ಲ ಇದ್ವು ಅದರಲ್ಲಿ. ನೋಡಿ ಇದೆಲ್ಲ ಪ್ರತಿಯೊಂದು ನನಗೆ ಹೇಳೋಕ್ಕೆ ಅದು ನನಗೆ ಬರಲ್ಲ. ನೋಡಿ ಇಲ್ಲೇ ಕೂತಿದ್ದಾರೆ, ಇಲ್ಲಿ ಕೂತವ್ರೆ. ಈ ಕಡೆ ಸ್ವಾಮಿಯವ್ರು ಕೂತವ್ರೆ, ಆ ಕಡೆ ಬಸವಣ್ಣವ್ರವ್ರೆ. ನೋಡಿ ಇಲ್ಲೂ ಅಷ್ಟೇ. ಇದು ಆತ್ಮಲಿಂಗ ಗೋಕರ್ಣದಲ್ಲಿರೋದು. ನೋಡಿ ಇದೆಲ್ಲ ಅವ್ರ ಬಾಲ್ಯದ್ದು ಏನೋ, ಅವರೆಲ್ಲ ಹಳೇದು ವೈಟ್ ಆ್ಯಂಡ್ ಬ್ಲ್ಯಾಕು ಮತ್ತು ಕಲ್ಲರು ಎಲ್ಲನೂ ಐತಿ ಇಲ್ಲಿ. ಪ್ರತಿಯೊಂದೂ ಇಂಥದ್ದು ಯಾವುದಿಲ್ಲ ಅನ್ನೋಂಗಿಲ್ಲ. ಆ ಥರದ್ದು ಅವರು ಏನೇನು ಯಾವ್ಯಾವ ಥರ ಇದ್ರೋ ಅದೆಲ್ಲ ಚಿತ್ರಣ ಮಾಡಿ ಇಲ್ಲ ಗಿಫ್ಟ್ಗಳು ಬಂದಿರೋದು. ಆಮೇಲೆ ಅವ್ರು ಯಾವ್ಯಾವ ಎಲ್ಲೆಲ್ಲಿ ಹೋಗಿದ್ರು ಅದೆಲ್ಲ ಗಿಫ್ಟ್ಗಳು ಕೊಟ್ಟಿರೋದು, ಅವ್ರಿಗೆ ಸನ್ಮಾನ ಮಾಡಿರೋದು. ಇಷ್ಟೆಲ್ಲ ಸಾಧನೆ ಮಾಡೋಕ್ಕೆ ಸುಲಭ ಅಲ್ಲ. ಬಾಯಲ್ಲಿ ಹೇಳ್ದಷ್ಟಲ್ಲ ಅದು. ಬಾಯಲ್ಲಿ ಹೇಳ್ಬೋದು, ಆದರೆ ಮಾಡೋದು ತುಂಬ ದೊಡ್ಡದು ಸಾಧನೆ ಅದು. ನೋಡಿ ಎಷ್ಟು ಚೆನ್ನಾಗೆಲ್ಲ ನಾನು ಹೆಸ್ರು ಹಾಕಿದ್ದೀನಿ, ಓದ್ಕೊಳ್ಳಿ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಅಲ್ಲೇನೇನು ಐತೆ ಅಂತ ಅದ್ರ ಮೇಲೆ ಬರೆದಿರೋದನ್ನೆಲ್ಲ ನಾನು ವೀಡಿಯೋ ಮಾಡಿದ್ದೀನಿ. ನೋಡಿರಿ, ಓದಿರಿ. ಮಕ್ಳುಗಳಿಗೆ ನೋಡಿ, ಮಕ್ಳುಗಳಿಗೆ ಇಂಥ ಜಾಗಕ್ಕೆ ಕರ್ಕೊಂಡೋಗ್ರಿ. ಯಾಕಂದರೆ ಮೊಬೈಲ್ ಕೊಟ್ಟು ಓದ್ರಿ ಅಂತ ಟಿವಿಯ ಬದಲು ಇಂಥ ಜಾಗಕ್ಕೆ ಕರ್ಕೊಂಡೋಗ್ರಿ, ಓದ್ತಾರೆ. ಯಾಕಂದರೆ ತಿಳ್ಕೊಬೇಕು ಇಂಥದ್ದನ್ನೆಲ್ಲ ಮಕ್ಕಳು ತಿಳ್ಕೊಂಡಾಗಲೇ ಜ್ಞಾನ ಉತ್ಪನ್ನ ಆಗೋದು ಮಕ್ಕಳಲ್ಲಿ. ಯಾಕಂದರೆ ಈಗಿನ ಮಕ್ಕಳು ಮೈಂಡು ಹಂಗೆ. ಇಂತಿಂಥ ಜಾಗಕ್ಕೆಲ್ಲ ಕರ್ಕೊಂಡೋಗಿ ಈ ಥರ ಪ್ರಶಸ್ತಿಗಳೆಲ್ಲ ತಗೊಂಡವ್ರೆ ಅಂತೇಳಿ ಅವಕ್ಕೂ ತೋರಿಸ್ರಿ. ಅವಕ್ಕೂ ಒಂದು ಮನಸ್ಸಲ್ಲಿ ಒಂದೇನೋ ಒಂದು ಬರುತ್ತೆ. ಅವಕ್ಕೂ ಒಂದು ಖುಷಿ ಆಗುತ್ತೆ, ಮಕ್ಳುಗಳಿಗೆ ಸಂತೋಷ ಆಗ್ತೈತೆ. ನೀವು ಓದ್ರಿ ಅಂತೀರ ನೋಡಿರಿ, ತಿವಿತೀರ. ಫ್ರೀಯಾಗಿ ಕರ್ಕೊಂಡು ಹೋಗ್ರಿ ಇಂಥದಕ್ಕೆಲ್ಲ ಮಕ್ಕಳನ್ನ. ನೋಡಿ ಇಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಸೋನಿಯಾ ಗಾಂಧಿ, ಪ್ರತಿಯೊಬ್ಬರು ಅವರಿಲ್ಲಿ. ಪ್ರತಿಯೊಬ್ಬರೂ ಅವ್ರು ಯಾರು ದೊಡ್ಡವರು ಚಿಕ್ಕವರು ಏನಿಲ್ಲ, ಇಲ್ಲಿಗೆಲ್ಲ ಒಂದೇ. ನಾನು ದೊಡ್ಡ ವ್ಯಕ್ತಿ ಅದೆಲ್ಲ ಗೊತ್ತಿಲ್ಲ, ಒಟ್ಟಿನ ಎಲ್ಲ ಒಂದೇ ಇಲ್ಲಿ. ಯಾರೂ ಇಲ್ಲ. ದೇವ್ರ ಮುಂದೆ ಎಲ್ಲರೂ ಸಣ್ಣವರೇ. ಶಿವಕುಮಾರ ಸ್ವಾಮಿ ಮುಂದೆ ಎಲ್ಲರೂ ಸಣ್ಣವರೇ. ಎಲ್ಲ ಸ್ವಾಮಿಗಳು ಸಣ್ಣವರೇ, ಎಲ್ಲ ರಾಜಕೀಯದವರು ಸಣ್ಣವರೇ, ಎಲ್ಲ ಫಿಲಮ್ನವರು ಸಣ್ಣವರೇ. ಇಡೀ ನಮ್ಮ ಜನನೇ ಸಣ್ಣ ಜನ. ಅವ್ರ ಮುಂದೆ ಕೂತಿರೋರೆಲ್ಲ ಚಿಕ್ಕವರೇ, ಯಾರೂ ದೊಡ್ಡವರಿಲ್ಲ. ಶಿವಕುಮಾರ ಸ್ವಾಮಿ ಎಷ್ಟು ದೊಡ್ಡವ್ರು, ಯಾರೂ ಸಾಧನೆ ಮಾಡೋಕ್ಕಾಗಲ್ಲ. ನೋಡಿ ಇನ್ನು ಪ್ರತಿಯೊಂದು ನಾನು ಇದೆಲ್ಲ ನೋಡಿದೆ. ನನ್ನ ಚಾನಲಲ್ಲಿ ಇರುತ್ತಿದ್ದೆಲ್ಲ. ಅಂದರೆ ನಮ್ಮ ಚಾನಲ್ ಯಾವತ್ತನ ಒಂದು ದಿವಸ ಓಪನ್ ಆದಾಗ ಇದೆಲ್ಲ ಬರುತ್ತೆ, ಇದೆಲ್ಲ ಇರುತ್ತೆ ನಮ್ಮ ಚಾನಲಲ್ಲಿ. ಇದೆಲ್ಲ ನಾವು ವೀಡಿಯೋ ಮಾಡಿ ಇಟ್ಕೋಬೇಕು. ನಮ್ಮ ಚಾನಲಲ್ಲಿ ಇರುತ್ತಿದ್ದೆಲ್ಲ. ನೋಡಿ ಎಷ್ಟು ಚೆನ್ನಾಗೈತಿ ಅಲ್ಲಪ್ಪ ನೋಡೋಕ್ಕೆ. ನೋಡೋಕ್ಕೆ ಬರ್ತಾರೆ ಜನ, ಬಂದು ಎಲ್ಲ ನೋಡ್ತಿರ್ತಾರೆ. ಅಂದರೆ ಇದನ್ನು ನೋಡೋಕ್ಕೆ ಜನ ಬರಬೇಕು, ಇದೆಲ್ಲ ನೋಡಬೇಕು, ಮಕ್ಕಳಿಗೆಲ್ಲ ತೋರಿಸ್ಬೇಕು ಇಂಥದ್ದೆಲ್ಲ. ಮಕ್ಳುಗಳು ಒಳ್ಳೆ ಮನಸ್ಸು ಅವಕ್ಕೆ ದೇವ್ರಂಥ ಮನಸ್ಸು. ಅದಕ್ಕಿಂತ ದೇವ್ರಿರೋ ಜಾಗಕ್ಕೆ ಕರ್ಕೊಂಡೋಗಿ ತೋರಿಸ್ಬೇಕು ಅವ್ರನ್ನ. ಅವ್ರು ಯಾವ ಥರ ನೋಡಿರಿ ಅವ್ರನ್ನ. ನೋಡಿ ಇಲ್ಲಿ ಸೋನಿಯಾ ಗಾಂಧಿ ಮೇಡಮ್ ಅವರೇ, ಪ್ರತಿಯೊಬ್ಬರು ಅಬ್ದುಲ್ ಕಲಾಂ ಸರ್ ಅವರೇ, ಪ್ರತಿಯೊಬ್ಬರು ಪಿಕ್ಚರ್ನವರು, ರಾಜಕೀಯದವರು, ಪ್ರತಿಯೊಬ್ಬರು ಹೋಗಿ ಅವ್ರ ಆಶೀರ್ವಾದ ತಗೊಂಡಿರೋದು. ನಾನೆಲ್ಲ ಕೈಯೆಲ್ಲ ವೀಡಿಯೋ ಮಾಡ್ಕೊಂಬಂದೆ. ಇವತ್ತು ನನ್ನ ಮನಸ್ಸಿಗೆ ತುಂಬ ನೆಮ್ಮದಿ ಸಿಕ್ತು, ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ದೇವಸ್ಥಾನಕ್ಕೆ ದೇವ್ರ ದರ್ಶನ ಅಂದರೆ ದೇವರಿರೋ ಜಾಗಕ್ಕೆ ಹೋಗಿ ಬಂದಂಗೆ ಆಯಿತು. ಅಂದರೆ ಅಂಥ ಒಂದು ವ್ಯಕ್ತಿತ್ವ ಯಾರಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ. ಶಿವಕುಮಾರ ಸ್ವಾಮಿ ಅಂದ್ರೇ ತುಮಕೂರಿಗೆ
ತುಮಕೂರಿಗೆ ಬಂದರು. ತುಮಕೂರು ಹೆಸ್ರನ್ನ ತುಂಬ ಚೆನ್ನಾಗಿ ಒಂದು ಕಪ್ಪು ಚುಕ್ಕೆ ಇಲ್ದಂಗೆ ತುಮಕೂರು ಹೆಸ್ರಿಗೆ ತುಮಕೂರಿಗೆ ಇದು ಮಾಡಿದ್ರು. ತುಮಕೂರಲ್ಲಿ ಸಿದ್ಧಗಂಗೆ ಮಠಕ್ಕೊಂದು ಕಪ್ಪು ಚುಕ್ಕೆ ಇಲ್ದಂಗೆ ಬಂದವರು ಅವರು. ಅವ್ರ ಬಗ್ಗೆ ಮಾತಾಡೋಕ್ಕೆ ನಮಗೆ ತುಂಬ ಖುಷಿ ಆಗ್ತೈತಿ. ಅಂದರೆ ಅವ್ರ ಬಗ್ಗೆ ತಿಳ್ಕೊಂಡಿಲ್ಲ ನಾವು ಅಷ್ಟೊಂದಾಗಿ. ಆದರೂ ಅಷ್ಟು ಒಂದು ಒಳ್ಳೆ ಕಾಯಕ ಯೋಗಿ ಅವರು. ಏನೋ ದೇವರು ಪರಮಾತ್ಮ ಅವ್ರನ್ನ ಯಾವುದೋ ಋಷಿಮುನಿ ಅವರು ಆ ಋಷಿಮುನಿನ ಭೂಮಿಗೆ ಕಳಿಸಿರ್ತಾರೆ. ನೀನು ಹೋಗು, ನಿನ್ನ ಕಾಯಕ ನೀನು ಮಾಡ್ಬಾ, ಮಾನವನಾಗಿ ಹುಟ್ಟಿ ನಿನ್ನ ಕಾಯಕ ನೀನು ಮಾಡು, ನಿನ್ನ ಕಾಯಕ ಮುಗಿದ್ಮೇಲೆ ನನ್ನ ಹತ್ರಕ್ಕೆ ಬಾ ಅಂತ ಕಳಿಸಿರ್ತಾರೆ. ಅವ್ರು ಬಂದು ಹುಟ್ಟಿರ್ತಾರೆ. ಆಮೇಲೆ ಸ್ವಲ್ಪ ಸ್ವೀಕರಿಸಿ ಮಕ್ಳುಗಳಿಗೆ ಜ್ಞಾನ, ವಿದ್ಯೆ, ಜ್ಞಾನ, ಊಟ ಎಲ್ಲ ಕೊಟ್ಟು ಅವ್ರಿಗೆ ಸಾಕ್ತಾರೆ. ಅವರು ಕಾಯಕಗಳು ಅವ್ರ ಕಾಯಕನೆಲ್ಲ ಮಾಡ್ತಾರೆ. ಏನೇನು ಅವ್ರು ಕಾಯಕ ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ. ಅವರು ಯಾವ ಸುಪ್ಪತ್ತಿಗೆ ಅವೆಲ್ಲ ಏನಿಲ್ಲ. ಅವ್ರ ಕಾಯಕ ಯೋಗಿ. ಅವ್ರ ಕಾಯಕನ ಅವ್ರು ಮಾಡ್ತಾರೆ, ಮಾಡಿದ್ದಾರೆ. ಅವ್ರ ಕಾಯಕ ಅವರೆಲ್ಲ ಇಷ್ಟು ವರ್ಷ ಅವ್ರ ಕಾಯಕ ಮಾಡಿ ಒಂದು ದಿವಸ ಪರಮಾತ್ಮನೇ ಅವ್ರನ್ನ ಕರ್ಕೊತಾರೆ. ಬಂದ್ಬಿಡು, ನಿನ್ನ ಕಾಯಕ ಮುಗೀತು, ನೀನೇನು ಅಂತ ಜಗತ್ತಿಗೆ ತೋರಿಸ್ಕೊಟ್ಟಿದ್ದೀಯಾ, ನೀನೇನು ಅಂತ ಜಗತ್ತಿಗೆ ಗೊತ್ತಾಗಿದೆ, ಬಂದ್ಬಿಡು ನನ್ನ ಹತ್ರ, ನಿನ್ನ ಕಾಯಕ ಮುಗೀತು ಅಂತ ಶಿವಕುಮಾರ ಸ್ವಾಮಿಯವ್ರನ್ನ ಆ ಪರಮಾತ್ಮ ಅವ್ರ ಹತ್ರ ಕರ್ಸ್ಕೊಂಡವ್ರೆ. ಅವರಲ್ಲಿ ಅವ್ರ ಹತ್ರ ಇದ್ದಾರೆ. ಇಲ್ಲಿ ಜನ ಅವ್ರನ್ನ ಆರಾಧಿಸ್ತಾರೆ. ನೋಡಿ, ಇಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕು, ಇಲ್ಲಿ ಕಲರು. ಆ ಮುಖದಲ್ಲಿ ನೋಡಿ, ಇಲ್ಲಿ ಈ ಫೋಟೋದಲ್ಲಂತೂ ನಾನು ಈ ಫೋಟೋ ನೋಡಿದೆ. ಈ ಫೋಟೋದಲ್ಲಿ ನಮ್ಮನ್ನೇ ನೋಡ್ತಾವ್ರೇನೋ ಅನ್ನೋ ಥರ ಪ್ರಿಂಟ್ ಮಾಡೋರು ಇದನ್ನು. ನಮ್ಮನ್ನೇ ನೋಡ್ತಾವ್ರೇನೋ ಶಿವಕುಮಾರ ಸ್ವಾಮಿಯವರು ಅನ್ಕೋಬೇಕು ಈ ಫೋಟೋ ನೋಡಿದ್ರೆ. ಆ ಥರನೇ ಐತಿ ಇಲ್ಲಿ. ಇಲ್ಲೂ ಅಷ್ಟೇ. ಇಲ್ಲಿ ಎಲ್ಲ ಪ್ರತಿಯೊಂದೂ ಅದರ ಆ ವಸ್ತು ಪ್ರದರ್ಶನ ಇದರಲ್ಲಿ ಪ್ರತಿಯೊಂದೂ ಚೆನ್ನಾಗೈತೆ ನೋಡೋಕ್ಕೆ. ನೋಡಿ, ಇಲ್ಲೂ ಗೋಪುರ ಥರ ಮಾಡಿ ಅಲ್ಲಿ ನಿಲ್ಸವ್ರೆ, ಇಲ್ಲಿ ಕುಂಡ್ರಸವ್ರೆ. ಇಲ್ಲೂ ಎಲ್ಲ ಪ್ರತಿಯೊಬ್ಬರು ಅಂದರೆ ಅವರು ಭಕ್ತಾದಿಗಳು ಕೊಟ್ಟಿರೋದು ಇದೆಲ್ಲ ನೋಡಿ. ಎಲ್ಲ ಇಲ್ಲಿ ಯಾರಾದರೂ ಮುಖಗಳು ನೋಡ್ಕೊಳಕ್ಕೆ ಕನ್ನಡಿನೂ ಇಟ್ಟವ್ರೆ. ಪ್ರತಿಯೊಂದು ವಸ್ತು ಇಲ್ಲಿ ಇಟ್ಟವ್ರೆ. ನೋಡಿ ಹೆಂಗೆ ನಿಂತವ್ರೆ ನಮ್ಮ ಸ್ವಾಮಿಯರು. ನೋಡಿ, ಇಲ್ಲೂ ಅಷ್ಟೇ. ಇದೂ ಚೆನ್ನಾಗೈತೆ. ಇದೇನೋ ಒಂದು ಇದು ಮಾಡವ್ರೆ, ಅದೂ ಕಲರ್ ಬೆಳಕು ಮಾಡವ್ರೆ. ಅದಕ್ಕೆ ಲೈಟ್ ಅರೇಂಜ್ಮೆಂಟ್ ನೋಡಿ. ಇಲ್ಲೂ ಬಸವಣ್ಣವರು. ಪ್ರತಿಯೊಂದು ಜಾಗದಲ್ಲೂ ಶಿವಲಿಂಗ, ಬಸವಣ್ಣ ಮತ್ತು ಶಿವನ ಲಿಂಗ ಮತ್ತು ಬಸವಣ್ಣ ಮತ್ತು ಬಸವಣ್ಣವರು ಮತ್ತು ಶಿವಕುಮಾರ ಸ್ವಾಮಿಯವರು ಪ್ರತಿಯೊಂದು ಜಾಗದಲ್ಲೂ ನೋಡಿ. ಇಲ್ಲಿ ಈ ಮುಖದಲ್ಲಿ ಕಳೆವು ನೋಡಿ, ಆ ಮುಖದಲ್ಲಿ ಕಳೆವು. ಅಷ್ಟೊಂದು ಸುಲಭವಾಗಿ ಇವ್ರನ್ನೆಲ್ಲ ದೇವರು ಅಂತ ದೇವರು ಅಂತ ಕರೀತಾರೆ ಅಂದರೆ ತುಂಬ ದೊಡ್ಡ ಸಾಧನೆ ಇವರು. ಸಖತ್ತು ದೊಡ್ಡ ಸಾಧನೆ. ದಯವಿಟ್ಟು ನನ್ನ ಚಾನಲ್ನ ಯಾರೆಲ್ಲ ನೋಡ್ತೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನನಗೆ ಇವ್ರ ಪಾದ, ಇದು ಶಿವಕುಮಾರ ಸ್ವಾಮಿಯವ್ರ ಪಾದ. ಇಲ್ಲೂ ಅಷ್ಟೇ. ಪ್ರತಿಯೊಂದು ದೇವರು ಇಲ್ಲವ್ರೆ. ಇಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಮಾಡವ್ರೆ. ನಾವು ಅದನ್ನು ವಸ್ತು ಪ್ರದರ್ಶನ ಮುಗಿಸ್ಕೊಂಡು ಈಚೆ ಬರಬೇಕಾದ್ರೆ ಮತ್ತೆ ಅದೇ ಜಾಗದಲ್ಲಿ ಇದನ್ನು ಮಾಡ್ಕೊಂಡು ಬಂದ್ವಿ ವಿಡಿಯೋನ. ಇಲ್ಲೂ ಅಷ್ಟೇ ಪೂಜೆ ಎಲ್ಲ ಮಾಡಿ ಚೆನ್ನಾಗಿ ಅಲಂಕಾರ ಮಾಡಿದರು. ಇಲ್ಲೂ ಎಲ್ಲ ಕುಂಡ್ರಿಸಿದ್ರು. ಈ ಕಡೆ ಸರಸ್ವತಿ ದೇವಿ ಒಳಗಡೆ, ವಿದ್ಯಾ ತಾಯಿ ಇಲ್ಲಿ ಕೂತ್ಕೊಂಡಿದ್ರು ನೋಡಿ. ಇಲ್ಲೆಲ್ಲ ಬರೀ ಅವರೇ ಕೂತವ್ರೆ. ಇಲ್ಲಂತೂ ಫುಲ್ ಗ್ಲಾಸಲ್ಲೆಲ್ಲ ಅವರೇ. ಇದನ್ನು ನೋಡ್ಕೊಳ್ಳೋಕ್ಕೆ ಜನಗಳು ನೋಡಿ. ಇದು ನಮ್ಮ ಓನರಕ್ಕವ್ರ ಫ್ಯಾಮಿಲಿ. ಅದನ್ನು ಫೋಟೋ ತಗೊಂಡೆ ನೋಡಿ. ಈ ಕಡೆ ಕೂತಿರೋರು ಅವ್ರು ಫಿಕ್ಸ್ ಹಾಕಿರೋ ಚಿಕ್ಕ ಮಗಳು, ಆ ಕಡೆ ಸ್ವೆಟ್ರ್ ಇಕ್ಕಿರೋ ದೊಡ್ಡ ಮಗಳು, ಅದು ಮೊಮ್ಮಗಳು ನಮ್ಮ ಓನರಕ್ಕ. ಆಮೇಲೆ ಹಂಗೆ ಅದೆಲ್ಲ ನಮ್ಮ ಓನರಕ್ಕನ ಮಗಳು ಮಾಡ್ತು ವಿಡಿಯೋ. ಇದನ್ನು ನಾನೇನು ಮಾಡಲಿಲ್ಲ, ನಮ್ಮ ಓನರಕ್ಕನ ಮಗಳೇ ಮಾಡ್ತು. ಹಂಗೆ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ. ನನಗೊಂದು 5 ಜನ ಸಬ್ಸ್ಕ್ರೈಬರ್ ಮಾಡ್ಕೊಂಡ್ರು ನನ್ನ ಚಾನಲ್ನ. ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ನನ್ನ ಕಡೆಯಿಂದ. ಮಠಕ್ಕೆ ಹೋಗಿದ್ದಿಗೆ 5 ಜನ ಸಬ್ಸ್ಕ್ರೈಬರ್ ಮಾಡ್ಕೊಂಡ್ರು. ಇಲ್ಲೆಲ್ಲ ಹಂಗೆ ಒಂದು ವಿಡಿಯೋ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು. ಇನ್ನೂ ಜನ ಬರ್ತಾನೆ ಇದ್ದರು.
ಜನ ಬರ್ತಾನೆ ಇರ್ತಾರೆ 12 ಗಂಟೆ ಆದರೂ. ಅಂದರೆ ಅಲ್ಲಿ ಆ ಕಡೆ ದೂರದಿಂದ ಬಂದಿರೋರೆಲ್ಲ ಅಲ್ಲೇ ಇರ್ತಾರೆ, ಇಲ್ಲಿ ಹತ್ರದಾಗಿರೋರು ಮನೆ ಹತ್ರ ಹೋಗ್ತಾರೆ. ನೋಡಿ ಇಲ್ಲೆಲ್ಲ ಜನಗಳಿಂದ ಬರ್ತಾನೆ ಅವ್ರೆ. ನೈಟೆಲ್ಲ ಬರ್ತಾನೆ ಇರ್ತಾರೆ, ನೈಟೆಲ್ಲ ಓಡಾಡ್ತಾನೆ ಸಿದ್ಧಗಂಗೆ ಮಠದಲ್ಲಿ ನೈಟೆಲ್ಲ ಓಡಾಡ್ತಿರ್ತಾರೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.